ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 4 ಗಂಟೆ ಆಗೈತೆ ನೋಡ್ರಿ. ಈಗ 4 ಗಂಟೆಗೆ ಎದ್ದೀನಿ ರೀ. ಕಸ ಹೊಡ್ಕೊಂಡು ರಂಗೋಲಿ ಕೂಡ ಹಾಕಿನ್ರಿ. ರಂಗೋಲಿ ಕಾಣ್ತೈತೆ ಏನು ಗೊತ್ತಿಲ್ಲ ರೀ. ನೀರು ಐತ್ರಿ ನಾ ಪರ್ಶಿ ಮ್ಯಾಗ. ನಾಯಿಗಳು ಬೊಗಳಾಕತ್ ಬಿಟ್ಟವ್ರಿ. ಬೆಳಕಾಗಿಲ್ರಿ. ಬೆಳಕಾಗಬೇಕಾದ್ರೆ 1.5 ತಾಸು ಐತ್ರಿ ಟೈಮ್. ನಮ್ಮ ಕೆಲಸದ ಹಚ್ಚಿಂದ ನಾವು ಜಲ್ದಿ ಹೇಳ್ತೀವಿ ನೋಡ್ರಿ. ಕತ್ಲೈತ್ರಿ. ಬರ್ರಿ ಇವತ್ತಿನ ರೂಟೀನ್ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನನ್ನ ಮಗನು ಅಭ್ಯಾಸ ಮಾಡಕ್ಕೆ ಕುಣಿಸಿನ್ರಿ. ಅವನ ಹೊರಗೆ ಭಾಳ ತಣ್ಣಗೆ ಹವಾ ಐತ್ರಿ. ಗಾಳಿ ಬರ್ತೈತ್ರಿ ಒಳಗೆ. ನೀರು ಕಾದ ಮಾಡ್ಬೇಕಿಲ್ಲಪ್ಪ ಜಳಕ. ನೀರು ಕಾದವ್ರೆ ಜಳಕ ಮಾಡೋಣ ತಿನ್ರಿ ಅವನಿಗೆ. ಎಲ್ಲ ಕಸ ಹೊಡ್ಕೋದ್ರಾಗ ನೀರು ಕಾದವ್ರೆ. ನಾ ಅಷ್ಟು ಬಾಂಡೆದವ್ರೆ, ಬಾಂಡೆ ತೊಳಿಬೇಕ್ರಿ. ಬೆಳಕಾಗ ನಾನು ತೊಳಿತೀನಿ ರೀ. ಚಪಾತಿ ಹಿಟ್ಟನ್ನ ಇಟ್ಟಿನ್ರಿ. ಚಪಾತಿ ಮಾಡ್ಬೇಕಂತ ಹೇಳಿ ಪಪ್ಪಾರು ಮಧ್ಯಾಹ್ನ ಬರ್ತಾರೆ. ನಮಗೆ ಅಷ್ಟ ಆದ್ರೆ ಸ್ವಲ್ಪ ಏನಾರೇ ಮಾಡ್ಕೊಳಕ್ಕೆ ಬರ್ತೈತ್ರಿ. ನೀರು ಕಾದಾರೆ ಅವನು ಮಾಡೋಲ್ಲಗೆ ಅಂತ ನಾನೇ ಜಳಕ ಮಾಡೇ ಇನ್ನು ಚಪಾತಿ ಮಾಡ್ತೀನಿ ರೀ. ಚಪಾತಿ ಮಾಡಿ ಒಂದು ಸ್ವಲ್ಪ ಪಲ್ಯ ಏನಾರೇ ಮಾಡ್ಬೇಕು ತಿನ್ನಕ್ಕೆ. ಅದು ಚಪಾತಿ ಜೊತೆ ಏನಾರು ಜುಣ್ಕಾರ ಏನಾರು ಮಾಡ್ತೀನಿ. ಬಾಯಿ ಕಡೆ ಇದು ಒಂದು ಅರಿವಿ ಮ್ಯಾಗ ಜಿಗ್ದಾಡ್ಕೋತ ಸರಿ ಹೋಗಿ ಹೊರಗೆ ಹೋಗಿ ನಿಮ್ಮ ಅಮ್ಮನ ಕಡೆ ಹೋಗಿ. ಎದ್ದೀವಂದ್ರೆ ಬೆಳಕಿನಾಗ ಎಲ್ಲ ಕಡೆ ಜಿಗಿದಾಡಕ್ಕೆ ಚಾಲು ಮಾಡ್ತೈತ್ರಿ. ಅದನ್ನು ಹೊರಗೆ ಹಾಕಿದ್ರೆ ನಾವು ಸಮಾಧಾನ. ಎಲ್ಲ ಕೆಲಸ ಮಾಡ್ಕೊಂಡು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ. ಮತ್ತೆ ನೋಡಿ ಸ್ನೇಹಿತರೆ, ಜಳಕ ಮಾಡಿ ಚಪಾತಿ ಮಾಡಕತ್ತೀನಿ ನೋಡ್ರಿ. ನಾ ಈಗ ಟೈಮ್ 5 ಗಂಟೆ ಆಗೈತ್ರಿ. ಈಗ ಹೋಳಿಗೆ ಹೋಗಕತ್ತಾರ. ಹೊರಗೆ ಬೆಳಕಾದಂಗೆ ಆಗೈತಿ ನೋಡ್ರಿ. ರೊಟ್ಟಿ ಭಾಳ ಅದಾವ್ರಿ. ನೀವು ಅದ್ರ ಚಪಾತಿ ಮಾಡ್ಬೇಕಂತೆ ಚಪಾತಿ ಮಾಡಕತ್ತೀನಿ ನೋಡ್ರಿ. ನಾನು ಹೊಂಟಂದ್ರೆ ಅಂಗಡಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡಪ್ಪ ಚಪಾತಿದ ನಾನು ಹಿಡ್ದಂದ್ರೆ ಮೊಬೈಲ ಅವಸರ ಮಾಡಾಕತ್ತಂದ್ರೆ ಅಂಗಡಿಗೆ ಹೋಗಕ್ಕ. ಮತ್ತೆ ಅಂಗಡಿಗೆ ಹೋಗಿ ಸಿಗ್ತೀವಿ ನೋಡ್ರಿ. ಕತ್ತೇಳಿ ಹಸನ್ ಮಾಡಿದ್ರೆ ಅವಾಗ ಕಾಡು ಬೆಳ್ದಂಗೆ ಬೆಳೆದ್ಬಿಟ್ಟೈತ್ರಿ. ಕಸ ಸೀತಾಫಲಕಾಯಿ ಆಗ್ಯಾವ್ರಿ. ಇಲ್ಲಿ ಇನ್ನ ಹಣ್ಣಾಗಿಲ್ರಿ. ಇಲ್ಲೊಂದಾಗಿತ್ರಿ. ಗಿಡ ತುಂಬ ಆಗ್ಯಾವ್ರಿ. ಹಣ್ಣು ನೋಡೇ ಇದ್ದಿದ್ದಿಲ್ರಿ ನಾ ಈ ಕಡೆ ನೋಡ್ರಿ. ಇಲ್ಲಿ 2 ಆಗ್ಯಾವ್ರೆ. ಅಲ್ಲಿ ಮ್ಯಾಗ ಒಂದಾಗೈತ್ರಿ. ಅಲ್ಲೊಂದಾಗೈತಿ. ಯಾರು ಹರ್ಕೊಂತಿತ್ತಾರೋ ನಮ್ಗಂತೂ ದಕ್ಕಂಗೆ ಇಲ್ರಿ. ಕಸ ನೋಡ್ರಿ ಎಷ್ಟು ಬೆಳೆದೈತಿ. ಇಲ್ಲಿ ಎಲ್ಲ ಕಟ್ರ ಹೊಡೆದು ಏನಾರ ಕಾಯಿಪಲ್ಲೆ ಹಚ್ಬೇಕಂತ ಮಾಡಿದ್ವಿ ರೀ. ಕಸ ತುಂಬೈತ್ರಿ. ಯಾವಾಗ ಹಸನ್ ಮಾಡ್ದಾಕೈತ್ರಿ. ಇದನ್ನೆಲ್ಲ ಮನ್ಯಾನ ಕೆಲಸನ ಆಗಂಗಿಲ್ರಿ. ಇದನ್ನ ಯಾವಾಗ ಹಸನ್ ಮಾಡ್ದಾಗ್ತೈತ್ರಿ. ಗುಡಿ ಅವ್ರು ಊಟಕ್ಕೆ ಬಿಟ್ಟಾರ ನೋಡ್ರಿ. ಸೌಂಡ್ ಇಲ್ರಿ. ಅದಕ್ಕೆ ಮಿಷನ್ ತರ್ಬ್ಯಾರು. ಗುಬ್ಬಿಗಳು ಸೌಂಡ್ ನೋಡಿ ಎಷ್ಟು ಚಂದ ಮಾಡಾಕತ್ತಾರ. ಚೂ 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 ಅಂತೇಳಿ ಊಟ ಮಾಡಾಕತ್ತಾರೆ. ಊಟ ಮಾಡಿದೀವ್ರಿ. ಈಗ ಮಾಡಿ ಬಂದು ಓರಿ ಈಗ ಮಾಡಿ ಬಂದೇರಿ ಊಟ. ಊಟ ಮಾಡಿ ಬರ್ರಿ ಅನ್ನತ್ತಾರೆ ಅವ್ರು ಅನ್ನಾರು. ಗುಡಿ ಆಲ್ಮೋಸ್ಟ್ ಮುಗ್ಯಾಕೆ ಬಂದೈತೆ ನೋಡ್ರಿ. 1 ತಿಂಗಳದ ಮುಗಿಸ್ತಾರತ್ರಿ ಗುಡಿನ. ಅವ್ರದ್ದು ಮಧ್ಯಾಹ್ನ ಊಟ ನಡೆದೈತ್ರಿ. ನಾನು ಮುಂಜಾನೆ ಊಟ ಮಾಡಿ ಹೊಂಟಿದ್ರಿ. ಊಟ ಮಾಡಿ ಬರೀತಾರೆ ಪಾಪ ಅಣ್ಣಾರು. ಗುಡಿ ನೋಡ್ರಿ ಮುಗ್ಯಾಕೆ ಬಂದೈತ್ರಿ. ಇನ್ನು ಸ್ವಲ್ಪ ಓದೈತ್ರಿ. ನಮ್ಮ ಚಿಟ್ಟ ಮನೆ ಏನು ಮಾಡಾಕತ್ತೈತೇನೋ ಬಿಟ್ಟು ಹೋಗಿನ್ರಿ. ಅದನ್ನು ರೋಡಿನ ಕಡೆ ಹೋಗೈತೋ ಏನು ಮಾಡೈತೋ. ಎಷ್ಟು ಗುಬ್ಬಿಗಳು ಸೌಂಡ್ ಮಾಡಾಕತ್ತಿದ್ರು. ಚೂ ಚೂ ಅಂತೇಳಿ ಗಿಡದ ನಮ್ಮ ಮನೆ ಹಿಂದೆ ಗಿಡ ಭಾಳ ಅದಾವ್ರಲ್ಲೇ ನೋಡ್ರಿ. ಮುಕ್ಕೊಂಡವ್ರಿ ಅವು ತಾಯಿ ಮಗಳು. ಎಲ್ಲೇ ಹೋಗ್ಯಾರು. ನಮ್ಮ ಓನರ್ ಬಿಟ್ಟು ಹೋಗ್ಯಾರು ಅನ್ನಕತ್ತವ್ರೆ ಅವೆರಡು. ನೋಡ್ರಿ ಹೆಂಗೆ ಮುಕ್ಕೊಳೈತಿ ಪಾಪು. ಹಿಕ್ಕಿ ಹೋಗಿ ಬಿಟ್ಟಿನ್ರಿ. ಬಾಕ್ಲ ಹಿಕ್ಕನ ಬೆನ್ ಹತ್ತಿ ಬರಾಕತ್ತಿತ್ರೆ. ಹೊಡೆದು ಹೊಳ್ಳಿ ಇಲ್ಲೇ ಬಿಟ್ಟು ಹೋಗಿನಿ. ಬಾಕ್ಲ ತೆರಿತೀನಿ ರೀ. ಮತ್ತೆ ಲೇಟ್ ಆಕೈತಿ.
ನೋಡಿರಿ ಮನೆಗೆ ಹೋಗಿ ಊಟ ಮಾಡಿ ಬರೋದ್ರಾಗ ಒಂದಾಗಿತ್ತು ರೀ ಟೈಮ್. ಮುಂಜಾನೆ ಊಟ ಆಟೋತ್ನ್ಯಾಗ ಮಾಡೀನಿ. ಮಧ್ಯಾಹ್ನ ಮಾತ್ರ ಟೀಚಿಂಗ್ ಮಾಡ್ಬೇಕಂತೇಳಿ ಕೂತಿ ನೋಡಿರಿ. ಇದು ಬ್ಲೌಸ ಮುಗಿಲಾಕ ಬಂದೈತ್ರಿ. ಹಂಗೆ ವಿಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ ರೀ. ಒಬ್ಬ ಕೆವಿ ಬಂದಿರಿ ಅಲ್ಲಿ. ಕೆವಿ ಕೈಯಾಗ ಮೊಬೈಲ್ ಕೊಟ್ಟು ಸ್ವಲ್ಪ ವಿಡಿಯೋ ಮಾಡುವ ತಂದೆ ಕೊಟ್ಟಿನಿ ರೀ. ಅವಾಗ ಊಟ ಮಾಡಕ್ಕೆ ಹೋಗಕ್ಕಿಂತ ಮೊದಲೇ ಒಂದು ಬ್ಲೌಸ್ ಹೊಲ್ದಿದ್ದೆ ರೀ. ಒಂದು ಹಸಿರು ಕಲರ್ದು ಒಂದು ಬ್ಲೌಸ್ ಮುಗಿಸಿದ್ದೆ ರೀ. ಇದು ಒಂದು ಗುಲಾಬಿ ಕಲರ. ಹೋಗಿ ಬಂದು ಮತ್ತು ಊಟ ಮಾಡಿ ಬಂದು ಇದೊಂದು ಮುಗಿಸಾಕತ್ತಿ ನೋಡಿರಿ. ಟೈಮ್ ಈಗ 3 ಗಂಟೆ ಆಗಕ್ಕೆ ಬಂದೈತೆ ರೀ ಬಸ್ ಬರೋ ಟೈಮ. ವಿಡಿಯೋ ಯಾಕೆ ಹಾಕಿಲ್ರಿ ಅಂತ ಅನ್ಕೋಬೋದ್ರಿ. ನಿನ್ನಿದು ವಿಡಿಯೋ ಮಾಡೋಕ್ಕಾಗವಲ್ತು ರೀ ನನಗೆ. ಬ್ಲೌಸ್ಗಳು ಭಾಳಷ್ಟು ಹಾಕದಾವ್ರಿ. ಅದ್ರ ದರ್ಶಿಂದನ ಒಂದೊಂದು ದಿನ ಗ್ಯಾಪ್ ಆಗ್ತಾವ್ರಿ ವಿಡಿಯೋ. ಗ್ಯಾಪ್ ಆದರೂ ನೋಡಿರಿ ಇದು ವಿಡಿಯೋ ಅಂತೂ ತುಂಬ ಚೆನ್ನಾಗಿದೆ ರೀ. ಹೆಣ್ಮಕ್ಳು ನೋಡಿರಿ ಬಿಟ್ರೆ ಕೆಲಸ ಹಿಡಿಯಂಗೆ ಆಗೋದಿಲ್ಲ. ಹೊಲ್ಯಾಕೆ ಕೆಲಸ ಮಾಡಕತ್ರ ಬಿಡಂಗೆ ಆಗೋದಿಲ್ಲ ರೀ. ಅದಕ್ಕೆ ರೀಸನ್ ಅಂದರೆ ನಾನೇ ನೋಡಿರಿ. ಇವತ್ತು ಇಡೀ ದಿನ ಹೊಲಿಲಾಕತ್ತೀನಿ ರೀ. ಮುಂಜಾನೆ ಬರೋಣ ಸ್ಟಾರ್ಟ್ ಮಾಡೀನಿ ರೀ. ಮುಂಜಾನೆ 8:30ಗೆ ನನ್ನ ಮಗನ ಸಾಲಿಗೆ ಕಳಿಸಿ ಹೊಲ್ಯಾಕತ್ತಕ್ರಿ. ಮುಂಜಾನೆ ಊಟ ಸುಮ್ಮನೆ ಮಾಡ್ಲಾರ್ದನ ರೀ 11 ಗಂಟೆಗೆ ಹೋಗಿ ಊಟ ಹೋಗಿ ಮಾಡ್ಬೇಕಂದಕ್ರಿ. 1 ಗಂಟೆಗೆ ಬಂದು ಮುಂಜಾನೆ ಊಟ ಮಾಡಿ ನೋಡಿರೆಲ್ಲ ವಿಡಿಯೋ ಮಾಡೀನಿ ರೀ. ಅದು ಒಂದು ಸ್ವಲ್ಪ ಮಧ್ಯಾಹ್ನ ಮನೆಗೆ ಬಂದಿದ್ದೆ ಅಂಥೇಳಿ ಮಸಕ್ನ್ಯಾಗ ಮಾಡಾಕತ್ತಿದ್ದು ವಿಡಿಯೋ ಬಿಟ್ಟು ಊಟ ಮಾಡಿ ಹೋಗೋ ಮುಂದಿನ ಮಾಡೀನಿ ರೀ. ಬರೋ ಮುಂದಿನ ಮಾಡಲಿಲ್ಲ ನಾನು. ಮತ್ತೆ ಲೇಟ್ ಆಗ್ತೈತೆ ಅಂಥೇಳಿ ಇವಾಗ ಅದು ಗುಲಾಬಿ ಕಲರ್ ಜಂಪರ್ ಹೊಲ್ಯಾಕತ್ತೀನಿ ನೋಡಿರಿ. ಅದಕ್ಕೆ ಡಿಸೈನ್ ಮಾಡೀನಿ ರೀ ಮಗ್ಗಿದು. ಇದು ಒಂದು ಬ್ಲೌಸ್ ರೆಡಿ ಮಾಡಿ ಅಂದ್ರೆ ರೀ ಇದಕ್ಕೂ 100 ರೂಪಾಯಿ ಆಗ್ತೈತೆ ರೀ. ಅದು ಹಸಿರು ಕಲರ್ದು ಅದಕ್ಕೂ ಒಂದು 100 ರೂಪಾಯಿ ರೀ. ಈ ಥರ ಪ್ಲೇನ್ ಬ್ಲೌಸಿಗೆ ಡಿಸೈನ್ ಮಾಡಿ ಅಂದ್ರೆ 100 ರೂಪಾಯಿ ಕೊಡ್ತಾರೆ ನಮ್ಮ ಕಡೆ. 100 ರೂಪಾಯಿ 120 ರೂಪಾಯಿ ರೀ. ಈಗ ಹೊಲಿಲಾಕತ್ತಿದ್ದು ಗುಲಾಬಿ ಜಂಪರ್ಗೆ ಏನೈತಿ 120 ರೂಪಾಯಿ ಚಾರ್ಜ್ ಮಾಡ್ತೀನಿ. ಇದು ಮಗ್ಗಿದೈತಿ. ಒಂದೊಂದು ಸಿಂಪಲ್ ಇರ್ತಾರೆ ಅವಕ್ಕೆ 100 ರೂಪಾಯಿ ತೊಗೋತೀನಿ ರೀ. ಈ ಥರ ನೋಡಿರಿ ಮಾತು ಹೇಳಾಕತ್ತಿದ್ದಾರೆ ಅವರು. ಮಾತು ಹೇಳಾಕತ್ತಾನ ಆಕೆವಿ. ಆಕೆ ಜೊತೆ ನಕ್ಕೋತ ಮಾತಾಡಕತ್ತಿದ್ದೆ. ನೀವು ಹೆಂಗೆ ಮಾತಾಡ್ತೀರಿ, ಹೆಂಗೆ ಇದನ್ನು ವಿಡಿಯೋ ಮಾಡ್ತೀರಿ ನಮ್ಗೆ ಗೊತ್ತಿದ್ದಿದ್ದಿಲ್ಲ ರೀ ಅಂತ ಕೇಳಾಕತ್ತಿದ್ರು. ಅವ್ರು ಕೇಳಾಕತ್ತಾನ ಅವ್ರ ಜೊತೆ ಹಾಗೆ ಮಾತಾಡ್ಕೋತ ಇಷ್ಟೇ ನೋಡಿ ನಿನ್ನ ಕೈಯಾಗ ಕೊಟ್ಟಿನಲ್ಲ ಮೊಬೈಲ ಹಿಂಗೆ ಹಿಡಿದು ಈ ಟೈಮ್ ನಾ ವಾಯ್ಸ್ ಮನ್ಯಾಗ ಹೋಗಿ ಕೊಡ್ತೀನಿ ಮತ್ತು ನಾ ಅನ್ನಕತ್ತೆ ರೀ. ಆಕೆ ಮಾತು ಹಚ್ಚಿದ್ದು ಅದನ್ನೆಲ್ಲ ತೆಗೆದು ನಕ್ಕೋತ ಆಕೆ ಜೋಡಿ ಹಾಗೆ ಹೊಲ್ಯಾಕತ್ತಿದ್ದೆ ನೋಡಿರಿ. ದಾರ ಒಂದು ಖಾಲಿ ಆಯ್ತು ರೀ. ನಾವು ಹೊಲಿದಾಗನ ದಾರ ಕಸಿ ಮಾಡಾಕತ್ತೀನಿ ರೀ. ಅದು ದಾರ ಸುತ್ಕೊಂಡು ಅದಕ್ಕೆ ಹೊಲ್ಕೋತ ಲೇಟ್ ಆಗ್ತೈತೆ ಅಂತ ಹೇಳಿ ಹೇಳಾಕತ್ತಿದ್ದೆ. ಆಕೆ ಹೇಳ್ಕೋತಾನೆ ಹಂಗೆ ಮಾತಾಡ್ಕೋತ ಇದೊಂದು ಬ್ಲೌಸ ಮುಗೀತ್ರಿ. ಮುಗಿಸ್ಬೇಕು ಅನ್ನೋದೈತ್ರಿ. ಇನ್ನೂ 2 ಬ್ಲೌಸ್ ಹೊಲಿಬೇಕ್ರಿ. ಇವರು ಅದಾವ್ರೆ 7 ಬ್ಲೌಸ್ ಅದಾವ್ರಿ. ಅವರು ಪ್ಲೇನ್ ಬ್ಲೌಸ 5 ರೀ. 2 ಅಸ್ತಾರ್ ಜಂಪರ್ಗಳು ಅದಾವ್ರಿ. ಅಸ್ತಾರ್ದವ್ರಿ ಅವ್ರನ್ನ ಇವತ್ತು ಎಷ್ಟೊತ್ತಿದ್ರು ಸೋಮವಾರ ದಿನ ಮುಗಿಸ್ಕೊಡ್ರಿ ಅಂದಾರೆ. ನಾನು ಇವತ್ತು ಶನಿವಾರ ಐತಿರ್ಲ ಶನಿವಾರ ದಿನ ಇವತ್ತು ಎಷ್ಟೊತ್ತಿದ್ರು ಇವು ಜಂಪರ್ ಮುಗಿಸ್ನಂದ್ರೆ ನಾನು ನಾಳೆ ಸಂಡೇ ಬಿಜಾಪುರಕ್ಕೆ ಹೋಗ್ತಿದ್ದನು. ತಂಗಿ ಅಂತಕ್ಕೆ ಭೇಟಿ ಆದಂಗೂ ಆಯಿತು. ನನ್ನ ಸಂತಿ ತೊಗೊಂಡು ಬಂದಂಗೆ ಆಯ್ತು. ಟೇಸ್ನರಿ ಅಂತೇಳಿ ಹೋಗ್ಬೇಕಂತೇಳಿ ಇವತ್ತು ನಾಳಿದ್ದು 2 ಹೊಲ್ದಿನಿ ಅಂದರೆ ಇವತ್ತಿನ ಟೈಮ್ಗೆ ಕರೆಕ್ಟ್ ಆಗ್ತಿದ್ರೆ 4 ಅದು ಅಂದ್ರೆ 2 ದಿನದ ಒಮ್ಮೆ ಬರ್ತೈತೆ ಅಂತ ಹೇಳಿ ಇವತ್ತು ಮುಗಿಸ್ಬೇಕತ್ತೇಳಿ ಹೊಲ್ಯಾಕತ್ತಿ ನೋಡ್ರಿ ಅತ್ತಿಗೆ ಹೇಳಾಕತ್ತಿದ್ದಾರೆ ಅವ್ರಿಗೆ. ಇವತ್ತೇನು ಬಿಡು ಇಲ್ದೆ ನಾವು ಹೊಲ್ಯಾಕತ್ತಿರ್ಲ ತನ್ನಾಕತ್ತಿದ್ರೆ ಇಲ್ಲವ ನಾಳೆಗೆ ಬಿಜಾಪುರಕ್ಕೆ ಹೋಗಿದ್ದನು ಮತ್ತು ಹೊಲಿಯಬೇಕಲ್ಲ ತನ್ನತ್ತಿದ್ರೆ ಕಸಿ ಮಾಡ್ಕೊಂಡು ನೋಡಿರಿ. ಈ ಥರ ಕಸಿ ಮಾಡ್ತೀನಿ ರೀ. ಕಸಿ ಮಾಡೋದು ಒಂದು ಸೀಕ್ರೆಟ್ ಐತ್ರಿ. ಅದು ಏನಂದ್ರೆ ಇದೊಂದು ತಂತಿ ಇತ್ತಂದ್ರೆ ರೀ ಕಸಿ ಜಲ್ದಿನೇ ಎಷ್ಟು ಸಣ್ಣ ಬೇಕು ನೋಡ್ರಿ ಅಷ್ಟು ಸಣ್ಣ ಮಾಡ್ಕೋಬೋದು ರೀ ಕಸಿ. ಕಾಟನ್ ಅರ್ವಿ ಒಳಗಂತೂ ತೀರಾ ಚಂದ ಬರ್ತೈತೆ ರೀ ಕಸಿ. ಸಣ್ಣ ಹಿಂಗೆ ಕ್ರಾಸ್ ಮ್ಯಾಗ ಕಟ್ ಮಾಡ್ಕೊಂಡಿವಿ ಅಂದ್ರೆ ರೀ ನಗಸಾಕತ್ತಿದ್ರಿ. ಅವ್ರು ನಗಸ್ಲಾಕತ್ತಾನ ನಕ್ಕೋತಾನೆ ಹಂಗೆ ಇದು ಮಾಡಾಕತ್ತಿದ್ದೆ ರೀ. ಅಲ್ಲಿದ ವಾಯ್ಸ್ ಕೊಟ್ಟರಂತೂ ವಿಡಿಯೋ ಚಂದ ಬರ್ತೈತೆ ರೀ. ಏನು ಮಾಡಿದ್ರಿ ಟ್ಯಾಕ್ಟರ್ದವರು ಟೇಪ್ ಹಚ್ಕೊಂಡು ಹೋಗಿಬಿಡ್ತಾರೆ. ಆ ಗುಡಿಯವರೊಂದು ಅವರು ಗಾಡಿ ಟೇಪ್ ಹಚ್ಚಿರ್ತಾರೆ. ಆ ಮಿಷಿನ್ಗಳದೊಂದು ಸೌಂಡ್ ಅವು ಸ್ವೈಯತ್ತೆ ಸೌಂಡ್ ಬರ್ತಿರ್ತೈತೆ ರೀ. ನಾವು ಮಾತಾಡಿದ್ದು ಏನು ಕೇಳ್ಸತ್ತಿರಂಗಿಲ್ಲ ರೀ. ಅದಕ್ಕೆ ಅಲ್ಲಿದ ಕೊಟ್ರೆ ಚಂದ ಅನಿಸ್ತೈತೆ ರೀ. ಅಲ್ಲಿ ಹಕ್ಕಿಗಳ ಸೌಂಡ ಮತ್ತು ನಮ್ಮ ಮಾಡಿನ ಮರಿ ಸೌಂಡ್ ಬರ್ತೈತೆ ರೀ. ಅದನ್ನು ಭಾಳ ಇಷ್ಟಪಡ್ತಾರೆ ರೀ ಮಂದೆಲ್ಲ. ಅದು ಒಂದು ಮುಗೀತು ರೀ. ಇದು ಒಂದು ಬ್ಲೌಸ ಮತ್ತು ಕಟ್ಟಿಂಗ್ ಮಾಡಿರಿ. ಕಟ್ಟಿಂಗ್ ಮಾಡೋದು ವಿಡಿಯೋ ಹಿಡ್ದಿದ್ದೆ ರೀ. ಅದು ಸ್ಟೇಟ್ ಹಿಡಿದು ಬಿಟ್ಟಿನಿ ರೀ. ಮೊಬೈಲ ಒಬ್ಬಾಕಿನ ಹಿಡಿದಾನ ಗೊತ್ತಾಗಿಲ್ಲ ರೀ. ಅದು ಅಂಗಡಿ ಒಳಗೆ ಗಿರಾಕಿ ಬರೋದ್ರಿ ಬಿಟ್ಟು ಕಟ್ಟಿಂಗ್ ಮಾಡೋ ಮುಂದೆ ಇದು ಆಗಂಗಿಲ್ಲ ರೀ. ಇದು ಒಂದು ಹೊಲಿದೆ ನೋಡಿರಿ. ಈ ಬ್ಲೌಸ್ ಹೊಲಿದ್ನಿ ಅಂದ್ರೆ ಇದಕ್ಕೆ 200 ರೂಪಾಯಿ ಚಾರ್ಜ್ ಮಾಡ್ತೀನಿ ರೀ. ಅವು 2 100 ರೂಪಾಯಿ ಇದ್ರು. ಇದು ಒಂದಾದರೆ 200 ರೂಪಾಯಿ. ಇದು 200 ಅದು ಒಂದು 200 400 ರೂಪಾಯಿ ಆಯ್ತು ರೀ ಬ್ಲೌಸಿಂದು. ಇನ್ನೂ ಒಂದು ಹೊಲಿಬೇಕನ್ನೋ ಐತ್ರಿ. ನೋಡ್ತೀನಿ ರೀ ಏನಾಗ್ತೈತೆ ರೀ. ಅದು ಒಂದು ಹೊಲದ್ನಿ ಅಂದ್ರೆ ವಿಡಿಯೋ ಮಾಡ್ತೀನಿ ನೋಡ್ರಿ. ಲಟ್ಕಂಡು ಅಷ್ಟೇ ಹಂಗೆ ಮಾಡೀನಿ ರೀ. ಇದು ಕಾಟನ್ ಐತ್ರಲ್ಲ ಅದ್ರೊಳಗೆ ಕಸಿ ಮಾಡ್ರಿ. ಅದು ತಡಿದಿಲ್ಲ ರೀ. ನೀರಾಗ ಹಾಕ ನಾವು ಸಣ್ಣ ಆಗಿಬಿಡ್ತೈತೆ ತೀರ ಹತ್ತಿ ರೆಡಿಮೇಡ್ ಕಸಿ ಹಾಕಿ ಹಚ್ಚೀನಿ ರೀ ಅದಕ್ಕೆ ನೋಡಿರಿ. ಇದು ಒಂದು ಅದು ಒಂದು 2 ಬ್ಲೌಸ್ಗಳು ರೀ.
ಇವೆರಡು ಮುಗಿಸಿದ್ದೇನೆ. ಮತ್ತು ಅದು ಒಂದು ಸೀರೆ ಅಂದ್ರಿ ಇವತ್ತು ಇದು ಒಂದು ಮುಗಿಸ್ಬೇಕನ್ನೋದು ಪ್ಲ್ಯಾನ್ ಇತ್ತು ರೀ. ಏನು ಮಾಡೋದ್ರಿ, ಅದು ಫೋನ್ ಬರಾಕತ್ತೀರಿ, ಫೋನ್ ಬರತನ ಒಂದು ಸ್ವಲ್ಪ ಟೈಮ್ ಭಾಳ ಆಗಿಬಿಡ್ತ್ರಿ. ಇದು ಒಂದು ಹೊಲಿಬೇಕನ್ನೋದೈತಿ ಮತ್ತು ಇದು ಮಾಡಿದ್ರೆ ಧೈರ್ಯ ಮಾಡಿ ಹೊಲ್ಯಾಕೆ ಕೂತೇರಿ. ಅದು ಆಗ್ಲಿಲ್ಲ ರೀ, ಪೂರ ಎಲ್ಲ ಲೈನಿಂಗ್ಗಳು ಜೋಡಿಸ್ಕೊಂಡೆ ರೀ. ಸ್ಟಕ್ಸ್ ಹಿಡ್ದಿದ್ದೆ, ಕಾಜು ಗುಂಡಿ ಪಟ್ಟಿ ಹಚ್ಚಾಕತ್ತಿದ್ದೆ ರೀ. ಫೋನ್ ಬರಾಕತ್ತ ನಾನು ಬಿಟ್ಟು ಟೈಮ್ ಮಮ್ಮಿ 9:30 ಮ್ಯಾಗ ಆಗೈತೆ ತನ್ನತ್ರ ನನ್ನ ಮಗ. ಹೋಗುಣ ಬಾ ಮಮ್ಮಿ ಇನ್ನ ತನ್ನಾಕತ್ತಾನ ರೀ. ಕಬ್ಬಿನ ಟ್ಯಾಕ್ಟರ್ದವ್ರು ಇನ್ನೂ ಬರಾಕತ್ತಿದ್ರಿ. ಅಪ್ಪು ಗಿರೇಕಿ ಅದಾವು ಕುಂಡ್ರು ಇನ್ನೂ ತಂದೆ ರೀ. ಬ್ಯಾಡ ಮಮ್ಮಿ ಹೊಟ್ಟೆ ಹಸ್ದೈತಿ ಹೋಗುಣ ಬಾ ತನ್ನ ಆಯ್ತಪ್ಪ ಬಾಗ್ಲ ಹಿಕ್ಕ ತನ್ನಾಕತ್ತೀರ ಅವ್ನು ನಿಂತ ನೋಡ್ರಿ ಅಲ್ಲಿ ಹಿಕ್ಕೊಂಡು ಮನೆಗೆ ಹೋಗೋಣ ನಡಿಪ. ಇನ್ನು ಕತ್ಲು ಭಾಳ ಆಗಿತ್ತು, ಕುರ್ಕುರಿ ಅದೆಲ್ಲ ಹಾಕಿಟ್ಟಿದ್ರಿ. ಅವ್ನು ಹೋಗುಣ ಬಾ ಮಮ್ಮಿ ಅಂತ ಅನ್ನಕತ್ತಿದ್ರೆ. ಥಂಡಿ ಒಂದು ಭಾಳ ಐತ್ರಿ ನಮ್ಮ ಕಡೆ, ಥಂಡಿದು ಒಂದು ಭಾಳ ಥಂಡಿ ರೀ. ಇವತ್ತು ಮುಂಜಾನೆ ನೋಡ್ರಿ ಬಾಲುಷಾ ಜಾಮೂನ್ ಬಂದಿದ್ದು ರೀ, ದೊಡ್ಡ ಬಾಲುಷಾ ರೀ. ಅದು ಒಂದು 600 ರೂಪಾಯಿ ಸಂತಿ ತೊಗೊಂಡಿದ್ರಿ. ದೊಡ್ಡ ಬಾಲುಷಾ ಒಳಗೆ 4 ತೊಗೊಂಡಿದ್ದೆ, 2 ಪಾಕೆಟ್ ಆಗ್ಯಾವ್ರಿ. ಈಗ ಸಣ್ಣ ಬಾಲುಷಾ 2 ಪಾಕೆಟ್ ಆಗ್ಯಾವ್ರಿ. ಈ ಥರ ವ್ಯಾಪಾರ, ಇದನ್ನು ವ್ಯಾಪಾರ ಮಾಡೋದ್ರಿ, ಅದನ್ನು ಟೀಚಿಂಗ್ ಮಾಡೋದು, 2 ಥರ ಮಾಡ್ಕೋತ ಹೊಂಟೀನಿ ರೀ. ದೇವ್ರ ಎಲ್ಲಿ ಹೋಗಿ ಎಷ್ಟು ಕೊಡ್ಬೇಕು ಕೊಡ್ತಾನ್ರಿ ನನಗೆ. 1 ವರ್ಷದ ಅಮೌಂಟ್ ನಾನು 4-5 ತಿಂಗಳದಾಗ ತೆಗಿತೀನಿ ರೀ. ಇಷ್ಟು ಕಷ್ಟಪಡಬೇಕಾಗ್ತೈತಿ ಮನೆಗೆ ಹೋದಿ ನೋಡ್ರಿ. ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮನ್ಕೋಬೇಕಾದ್ರೆ ಇನ್ನ ಯಾಕಂದ್ರೆ ರೀ ಜಲ್ದಿನ ಊಟ ಮಾಡ್ತಿದ್ದೆ ನನ್ನ ಮಗ ಮಕ್ಕೊಂಡ್ರಿ. ಭಾಳೋತನ ಆಯ್ತು ಮಕ್ಕೊಂಡ ನೋಡ್ರಿ. ಫೋನ್ ಹಚ್ಚಿದ್ದೆ ನಮ್ಮ ತಂಗಿನೂ ಹಾಸ್ಪಿಟಲ್ಗೆ ಹೋಯ್ದಾರತ್ರಿ. ಆಕೆಗೆ ಡಿಲಿವರಿ ಪೇನ್ ಆಗಾಕತ್ತಾವತ್ರಿ. ಮುಂಜಾನೆನ ಹಚ್ಚಿದ್ರಿ, ಮುಂಜಾನೆ ಹಚ್ಚನ ಬಾ ಅಕ್ಕ ಅಂದರೆ ಬಾ ಅಕ್ಕ ಅಣ್ಣ. ಮಧ್ಯಾಹ್ನ ಹುಡುಗ ಸಾಲಿಗೆ ಹೋಗ್ಯಾನವ, ಮತ್ತು ಅಂಗಡಿ ಕಡೆನೂ ಯಾರೂ ಇಲ್ಲ, ಆಡಿನ ಮರಿ ಅಂತ್ಯಾಕೋ ಯಾರೂ ಇಲ್ಲ. ಮಧ್ಯಾಹ್ನ ಮ್ಯಾಗ ಬರ್ತೀನಿ, ಮಧ್ಯಾಹ್ನ ಬಸ್ಸಿಗೆ ಅನ್ಕ ಮಟ ನಿಮ್ಮ ಅತ್ತಿನ ಕರಸಂದೆ ರೀ. ಕರಸನಾನ ಮತ್ತು ವಾಪಸ್ 12 ಗಂಟೆಗೆ ಕಾಲ್ ಮಾಡಿದೆ ರೀ. 12 ಗಂಟೆಗೆ ಕಾಲ್ ಮಾಡೋಣ, ಇಲ್ಲಕ್ಕ ಕಡಿಮೆ ಆಗೈತಿ ಊಟ ಮಾಡಿನೋ ಏನಿಲ್ಲ ಆರಾಮದೀನಿ ತಂದಾರೆ. ಹೊಳ್ಳಿ ಮತ್ತು ಈಗ ರಾತ್ರಿ 8 ಗಂಟೆಗೆ ಕರ್ಕೊಂಡು ಹೋಗ್ಯಾರತ್ರಿ ಹಾಸ್ಪಿಟಲ್ಗೆ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರತ್ರಿ. ಅಲ್ಲಿ ಆಕೆಗೆ ಸಿಜರ ಹೇಳ್ಯಾರೆ. ಮೊದಲೇ ಥೈರಾಯ್ಡ್ ಬೇರೆ ಐತ್ರಿ ಆಕಿದು. ಥೈರಾಯ್ಡ್ ದಶಿಂದ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅಂತ ಹೇಳ್ಯಾರ. ಫಸ್ಟನ ಸಿಜರ್ನ ಅಂತ ಹೇಳ್ಯಾರು. ಅದ್ರ ದಶಿಂದನ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅಲ್ಲಿ ಬೆಡ್ ಇಲ್ರಿ, ಮತ್ತು ಇಲ್ಲಿ ಫೆಸಿಲಿಟಿ ಇಲ್ಲ, ಇದು ಅದು ಎಲ್ಲ ಏನೇನು ಅನ್ನತನೇ ಈಗ BLDಗೆ ಓದಾರತ್ರೆ. ಅವ್ರ ಅತ್ತಿ ಫೋನ್ ಎತ್ತಿದ್ದಾರೆ, ಅಕ್ಕಿನ ಒಳಗೆ ಒಯ್ದಾರವ ಮತ್ತು ನಿಮ್ಮ ತಂಗಿನ ಒಳಗೆ ಓದಾರು. ಏನು ಮತ್ತು 6 ಮಂದಿನೂ ಒಮ್ಮೆ ಓದಾರು ಸೀಸರ್ ಮಾಡಕ್ಕೆ. ಏನು ಮಾಡ್ತಾರೇನೋ ಇನ್ನ. ಆಕೆ ಏನು ಪೇನ್ ಇಲ್ಲ ಭಾಳ ಇನ್ನ ತನ್ನಾಕತ್ರೆ. ಅನ್ನತನ ಹೊರಗೆ ಬಂದಂದ್ರೆ ಮತ್ತೆ ಹಚ್ರಿ ಅಂತಂದಿನಿ. ಅಷ್ಟ್ರೊಳಗನ ಬಂದೋಗಪ್ಪ ಅಂತೇಳಿ ಕೊಟ್ರಿ. ಅವರು ಕೂಡ ನಾನು ರೆಸ್ಟಿಗೆ ಹೋಗಿ ಬರ್ತೀನಿ ಅಕ್ಕ ಅಂತೇಳಿ ಹೋದಕ್ರಿ. ಹೊಡಮಳಿ ಬಂದು ಮತ್ತೆ ಆಕಿನ ಫೋನ್ ಹಚ್ಚಿ ಮಾತಾಡ್ಯಾರೆ. ಏನಿಲ್ಲಕ್ಕ ಇನ್ನ 6 ಮಂದಿದೈತಿ, ಅವ್ರದ್ದು ಆಗೋಣ ಆಮೇಲೆ ಹೇಳ್ತೀನಿ ಅಂದಾರು. ನನ್ನೇನು ಇನ್ನ ಹಾರ್ಟ್ ಬಿಟ್ಟು ಅದು ಚೆಕ್ ಮಾಡ್ರು, ವಾಪಸ್ ಮತ್ತೆ ಕಳ್ಸ್ಯಾರ. ಈಗೇನು ಪೇನ್ ಭಾಳ ಇಲ್ಲ, ನೋಡುವ ಧೈರ್ಯ ಮಾಡು, ದೇವ್ರಿಗೆ ನೆನೆಸ್ಕೋತ್ ನಾ ಅಂದೆ ರೀ. ನಮಗೆ ತಾಯಿ ಹಂಗೆ ಹೇಳ್ತಿರ್ಲಿ, ಅದನ್ನೇ ಹೇಳಿದೆ ರೀ. ಆಕೆ ಮುಂಜಾನೆ ಹಿಡಿದು ಅದನ್ನೇ ಅಂದಿನಿ ರೀ, ದೇವ್ರ ನೆನೆಸ್ಕೋರ್ವ ಮತ್ತು ಏನಾಗಲ್ಲ, ಇದೊಂದು ಟೈಮ್ ಐತಿ. ಟೈಮ ಇದು ಆಯ್ತಂದ್ರೆ ನಿನಗೆ ಚಲೋ ಆಗ್ತೈತಿ. ಮತ್ತು ಯಾರಿಗಾದ್ರೂ ಮೀರಿರಿ, ಯಾವುದೇ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ತನ್ನ ಮರು ಸೃಷ್ಟಿ ಆದಂಗೆ ಆಗ್ತೈತ್ರಿ. ಅದಕ್ಕೆ ದೇವ್ರ ನೆನೆಸ್ಕೊರವ, ಏನಾಗಂಗಿಲ್ಲ, ಧೈರ್ಯ ಮಾಡೋ ಅಕ್ಕಿಗೆ ಹೇಳಿದೆ. ಕರೆ ನನಗರೆ ಧೈರ್ಯ ಇಲ್ಲರಿ. ಟೈಮ್ 11 ಗಂಟೆ ಮ್ಯಾಗ ಆಗೈತ್ರಿ. ಇನ್ನು ಮತ್ತೊಮ್ಮೆ ಹಚ್ಬೇಕ್ರಿ ಈಗ ಫೋನ್ ಹೊಳ್ಳಿ ಹಚ್ಚಿ ಕೇಳಬೇಕ್ರಿ ಅವ್ರ ಅತ್ತಿಗೆ ಹೆಂಗಾಯ್ತು ಹೆಂಗಿಲ್ಲ. ಮತ್ತು ಸಿಜರ್ ಐತ್ರಿ ಆಕಿದು. ಸಿಜರ್ ನಾನೇನಂದೆ ಯಾವ್ದ್ಯಾಕೆ ಆಗಲ್ಲಕಂದ್ರೆ ಈಗ ಭಾಳ ತ್ರಾಸ ಮಾಡ್ಕೊಳಕತ್ತಾರ. ಹೊಳೆ ಮೇಲೆ ಮಣ್ಣಿನೂ 15 ದಿನದ ಹಚ್ಚಿ ಕಡೆ ಮತ್ತೊಮ್ಮೆ ಅಡ್ಮಿಟ್ ಮಾಡಿದ್ರು. ಹಿಂಗೆ ಆಗಾಕತ್ತೈತ್ರಿ. ಯಾವ್ದು ಹೆಣ್ಣರೇ ಹುಟ್ಲಿ ಗಂಡರೇ ಹುಟ್ಲಿ ಆಪ್ರೇಷನ್ ಮಾಡಿಸ್ಬಿಡ್ರಿ ಅಂತ ಅವ್ರ ಅತ್ತಿಗಂದೆ. ಅವ್ರ ಅತ್ತಿ ಅಂದರು ಇಲ್ಲವ, ಮತ್ತು 1 ವರ್ಷ ಆಗ ಮಾಡ್ಸಕ್ಕೆ ಬರ್ತೈತಿ. ಕೂಸ ಚೆನ್ನಾಗಿದ್ರೆ ಬೇಸಿ ಚೆನ್ನಾಗಿರ್ಲಿಕ್ರೆ ಏನು ಮಾಡ್ದು ಅಂತಾನೆ ದೇವ್ರಿಗೆ ಬೇಡ್ಕೊಂಡ್ರೆ ನಾವು ಚೆನ್ನಾಗಿ ಹುಟ್ಟಲಿ ನಮ್ಮ ತಂಗಿಗೆ ಪಾಪು ಯಾವ್ದ್ಯಾಕೆ ಹುಟ್ಟಲಕ್ರಿ. ಇವತ್ತು ಗಂಡನೇ ಹುಟ್ಟಲಿ ಹೆಣ್ಣನೇ ಹುಟ್ಟಲಿ, ಡೆಲಿವರಿ ಒಂದು ಚಲೋ ತಂಗಿ ಕೂಸು ತಾಯಿ ಮಗು ಆರೋಗ್ಯದಿಂದಿದ್ರೆ ಅದೇ ಒಂದು ಸಾಕತ್ತೆ ಹೇಳಿ ನೆನೆಸ್ಕೊಂಡು ಈಗ ಒಂದು ರೊಟ್ಟಿ ತಿಂದೆ, ಒಂದು ರೊಟ್ಟಿ ಹಾಲು ತಿಂದೆ. ನನ್ನ ಮಗ ಮಕ್ಕೊಂಡ. ಮಮ್ಮಿ ಫೋನ್ ಹಚ್ಚಿ ಕಾಕೋಗೆ ಹೊಳ್ಳಿ ಅಂತ ಹೇಳಿ ಹೊಳ್ಳಿ ಫೋನ್ ಹಚ್ಚತ್ತೆ ಹೇಳಿದ್ರು ಮೀರಿ ಹಚ್ಚಿ ಮಾತಾಡ್ಲಾಕ್ತ್ರಿ. ಈಗ ಆಕಿ ಅವ್ರ ಅತ್ತಿ ಕೈಯಾಗೈತ್ರಿ ಫೋನ್. ಹಾಕಿನ ಸಿಜರ್ ರೂಮಿಗೆ ಒಳಗೆ ಒಯ್ದಾರತ್ರಿ ಆಪ್ರೇಷನ್ ಕೋಲಿಗೆ. ಏನಾಗ್ತೈತೆ ಏನೋರಿ, ಇನ್ನೂ ನನಗೆ ನಿದ್ದೆ ಬರಂಗಿಲ್ಲ ರೀ. ಇನ್ನೂ 2 ಸಲ ಫೋನ್ ಹಚ್ಚಿ ಮಾತಾಡೋ ಮಟ್ಟ ರೀ.
ಅದು ಮರಿ ಒಂದು ಲೈಟ್ ಆರಿಸ್ಲಿಕ್ಕೆ ಜಿಗ್ದಾಡ್ಕೋತ ಕುಂಡಿರ್ತೈತ್ರಿ. ಲೈಟ್ ಆರ್ಸನ ಹೊಡ್ಮೈ ನನಗೆ ನಿದ್ದೆ ಹತ್ತಂಗಿಲ್ಲ ರೀ. ಕತ್ಲಂದ್ರೆ ನನಗೆ ಒಂಥರ ಭಯ. ಅದು ಬೆಳಕಂದ್ರೆ ಅದು ಜಿಗ್ದಾಡ್ಕೋತ ಕುಂಡಿರ್ತೈತ್ರಿ. ಅದ್ರ ದರ್ಶಂತ ಏನು ಮಾಡಿದ್ರಿ ವಿಡಿಯೋ ಲೆಂತ್ ಹಾಕೈತ್ರಿ. ಇವತ್ತು ಎಟ್ಟಕ್ಕೆ ಹೊಲ್ದೀನಿ ರೀ. ಹಂಗೆ ಅದು ಟೆನ್ಷನ್ ಇದ್ರ ಮೀರಿ ರೀ ಮಾಡಾಕತ್ನಂದ್ರೆ ಕೆಲಸ ಬಿಡೋಕ್ಕಾಗೋದಿಲ್ಲ ರೀ. ಇವತ್ತಿನ ಕೆಲ್ಸದ ರೀ 5,500 ರೂಪಾಯಿ ಆಗೈತೆ ರೀ. ಇನ್ನೊಂದು ಸ್ವಲ್ಪ ಸೈಡ್ ಫಿಟ್ಟಿಂಗ್ ಅಟ್ ಮಾಡೋದು ಅಷ್ಟೇ ಉಳಿಸಿದಾರೆ. ಅದು ಫೋನ್ ಅದು ಯಾಕೇನೋ ರೀ ಅದು ಇದು ಆಗಾಕತ್ತಿತ್ತು. ಏನೋ ಆಕಿನ ದವಾಖಾನಿಗೆ ಒಯ್ಲಾಕತ್ತಾರೋ ಏನು ಮಾಡತ್ತಾರೋ ಪಾಪ ನೆನೆಸ್ಕೊಳಕತ್ತಿರ್ಬೇಕು. ನನಗೆ ನಮ್ಮ ಅಕ್ಕ ಬರ್ತೀನಂದ್ರು ಬರಲಿಲ್ಲ ಅಂಥೇಳಿ ಅದು ಒಂದು ಆದಂಗಾಗಿ ಅದು ಬ್ಲೌಸ್ ಮುಗಿತಿತ್ತು ರೀ. ಅದಷ್ಟು ಇನ್ನೊಂದು ಸ್ವಲ್ಪ ಹೊಲ್ದಿದ್ರೆ ಮುಗಿತಿತ್ತು. ಗಿರಾಕಿಗಳು ಒಂದು ಭಾಳ ಬರಾಕತ್ತರೆ. ಮರಾಠಿ ಭಾಷೆದವರು ನನ್ನ ಮಗನಿಗೆ ಬರಂಗಿಲ್ಲ. ಅದೊಟ್ಟು ಅದು ಕೊಡಕ್ಕೆ ಹೋದಕ್ಕೆ ಅಲ್ಲೇ ಉಳಿತ್ರಿ. ಹೊಲ್ದಿನಿ ಅಂದ್ರೆ ಅದು ಒಟ್ಟು ಮುಗಿತಿತ್ರೆ. ಅವು ಅದೊಂದು ಮುಗಿಯಲಾಕದ್ ಬಿಡ್ರಿ. ನಾ ಮತ್ತೆ ಹೊಲ್ಯಾಕತ್ನಿ ಅಂದ್ರೆ ಇವತ್ತು 4 ಜಂಪರ್ ಆಗ್ಯಾವ. 2 ಅಸ್ತರ್ದು ರೀ, 2 ಪ್ಲೇನ್ ನಾವು ಡಿಸೈನ್ ಮಾಡಿದ್ರಿ. ಅವು 100 ರೂಪಾಯಿಗೆ ಒಂದೊಂದು ಬ್ಲೌಸಾ. ಇವು ಒಂದು 200 ರೂಪಾಯಿದು, ಒಂದು 150 ರೂಪಾಯಿದು ರೀ. ಇದು ಆಯ್ತು ರೀ 3. ಇದೆ ನೋಡ್ರಿಲ್ಲ 3,500 ರೂಪಾಯಿ. ಅದು ಒಂದು 200 ರೂಪಾಯಿ. 5,500 ರೂಪಾಯಿ ಆಗೈತೆ ರೀ ಇವತ್ತು ಟೀಚಿಂಗ್ ಮಾಡಿದ್ದಾನೆ. ಬಟ್ ಮತ್ತು ಅಂಗಡಿ ಒಳಗಿಂದ ಎಷ್ಟು ಆಗೈತೆ ಏನೋ ಗೊತ್ತಿಲ್ಲ ರೀ. ನಾನಂತೂ ಎನಿಸಿಟ್ಟಿಲ್ಲ. ನನ್ನ ಮಗ ಎನಿಸಿ ತೆಗೆದಿಟ್ಟನ್ರಿ. ನಾಳೆ ಮುಂಜಾನೆ ಹೋಗ್ತೀನಿ ರೀ ಬಿಜಾಪುರಕ್ಕೆ. ನಾನು ಮಧ್ಯಾಹ್ನದಾಗ ಲೈವ್ ಹೋಗಿದ್ದೆ. ಲೈವ್ ಹೋದಾಗೂ ಸಿಸ್ಟರ್ಗಳಿಗೆ ಹೇಳಿದ್ದೆ ನಾನು ಬಿಜಾಪುರಕ್ಕೆ ಹೋಗ್ತೀನಿ ರೀ ನಾಳೆಗೆ. ಇವತ್ತು ನಿನ್ನೆ ವಿಡಿಯೋನ ಮಾಡೋಕ್ಕಾಗಿದ್ದಿಲ್ಲ ನನಗೆ. ಇವತ್ತು ಸ್ವಲ್ಪ ಮಾಡ್ಬೇಕಂತೇಳಿ ಬ್ಲೌಸ್ದು ಅದು ಅಷ್ಟು ನಸಕ್ಕೆ ನಾನು ಹಾಕಕ್ಕೆ ಎದರ್ಲೆ ಮಾಡಿದ್ದೆ ರೀ. ವಿಡಿಯೋ ಲೆಂತ್ ಆಕೈತೆ ರೀ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದನ್ನು ಹಾಕೋ ನೋಟಿಫಿಕೇಷನ್ ಮೊದಲೇ ಬಂದು ತಲುಪ್ತೈತೆ ನೋಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯೂಟ್ಯೂಬ್ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್. ಹಾಗೆ ನಾಳಿನ ವಿಡಿಯೋದಾಗ ಸಿಗೋಣ. ಬಾಯ್ ಎಲ್ಲರಿಗೂ.